ಇವತ್ತು ನಾನೊಂದು ರುಚಿಯಾದಂತಹ ಚಿತ್ರಾನ್ನದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದನ್ನು ಕೇವಲ ಒಂದು 10ರಿಂದ 15 ನಿಮಿಷದೊಳಗೆ ನಾವು ಮಾಡ್ಕೊಳ್ಬೋದು. ಅನ್ನ ಮೊದಲೇನೆ ಮಾಡ್ಕೊಂಡಿದ್ದರೆ 10 ನಿಮಿಷದಲ್ಲಿ ಈ ಚಿತ್ರಾನ್ನ ರೆಡಿ ಆಗ್ತದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾದಂತಹ ಚಿತ್ರಾನ್ನ ಇದು. ಇಲ್ಲಿ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಗೆ 4ರಿಂದ 5 ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಕರಿಬೇವನ್ನು ಕತ್ತರಿಸಿ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರಕ್ಕೆ ಸ್ವಲ್ಪ ಹಸಿಮೆಣಸು ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಬೋದು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 1ರಿಂದ 1.5 ಚಮಚದಷ್ಟು ಜೀರಿಗೆ ಹಾಗೆ ಟೇಸ್ಟಿಗೆ ಅಂಥೇಳಿ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಬೆಲ್ಲ ಬೇಡ ಅಂತ ಇದ್ದರೆ ಹಾಕದೇ ಇರ್ಬೋದು. ರುಚಿಗೆ ಉಪ್ಪು ಇಷ್ಟನ್ನು ಹಾಕ್ಕೊಳ್ಳೋದು. ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದು. ನಾವು ಗ್ರೈಂಡ್ ಮಾಡ್ಕೊಂಡ ಮೇಲೆ ಇಲ್ಲಿ ನಾನು ಅನ್ನ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳುವ. ಯಾಕೆಂದರೆ ಈ ಮಸಾಲೆ ಹಾಕಬೇಕಾದ್ರೆ ಈ ಅನ್ನ ತಣ್ಣಗೆ ಆಗಬೇಕು. ತುಂಬ ಬಿಸಿ ಇದ್ದರೆ ಚಿತ್ರಾನ್ನ ಸ್ವಲ್ಪ ಮುದ್ದೆ ಮುದ್ದೆ ಆಗುತ್ತಲ್ಲ, ಅದಕ್ಕೋಸ್ಕರ ಇದು ಅನ್ನ ತಣ್ಣಗೆ ಆಗಲಿ. ಇಲ್ಲಿ ನೋಡಿ, ನಾವು ಮಸಾಲೆನ ಗ್ರೈಂಡ್ ಮಾಡಿ ಆಯಿತು. ನೋಡಿ ಎಷ್ಟು ಚಂದ ಕಲರ್ ಬಂದಿದೆ. ಹಸಿರು ಮಸಾಲೆಯ ಚಿತ್ರಾನ್ನ ಅಂತೇಳಿ ಇದಕ್ಕೇ ಹೇಳೋದು. ನಾವು ಮಾಮೂಲಿಯಾಗಿ ಮಾಡುವ ಚಿತ್ರಾನ್ನ ಯೆಲ್ಲೋ ಕಲರ್ ಇರುತ್ತಲ್ವಾ, ಇದು ಫಂಕ್ಷನಲ್ಲೆಲ್ಲ. ಆಮೇಲೆ ಈಗ ಒಂದು ಬಾಣಲೆ ತಗೊಂಡೆ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋದು. 4ರಿಂದ 5 ಚಮಚದಷ್ಟು ಎಣ್ಣೆ. ಆಮೇಲೆ ನೆಲಗಡಲೆ, ಒಂದು ಮುಷ್ಟಿಯಷ್ಟು ನೆಲಗಡಲೆನ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಇಲ್ಲಿ ನಾನು ಮೊದಲಿಗೆ ನೆಲಗಡಲೆನ ಹಾಕೊಂಡೆ, ಯಾಕೆಂದರೆ ನೆಲಗಡಲೆ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು. ಅದಕ್ಕೆ ಮೊದಲಿಗೆ ನಾನು ನೆಲಗಡಲೆನ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಕರಿಬೇವು ಹಾಗೆ 1 ಚಮಚ ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೆ ಒಣಮೆಣಸು ಹಾಗೆ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ನೆಲಗಡಲೆ ಚೆನ್ನಾಗಿ ಫ್ರೈ ಆಗಬೇಕು. ಚಿತ್ರಾನ್ನಕ್ಕೆ ಮೇಯ್ನಾಗಿ ನಾವು ಹೇಳೋದಾದರೆ ನೆಲಗಡಲೆ ಬೇಕೇ ಬೇಕು. ಚಿತ್ರಾನ್ನ ದಿಢೀರಾಗಿ ಮಾಡುವಂತಹ ಒಂದು ರುಚಿಯಾದ ರೆಸಿಪಿ. ಇದರಲ್ಲಿ ಕೂಡ ಬಗೆ ಬಗೆಯಾಗಿ ಚಿತ್ರಾನ್ನವನ್ನು ಮಾಡ್ಬೋದು ನಾವು. ಈ ಹಸಿರು ಮಸಾಲೆ ಚಿತ್ರಾನ್ನ ತುಂಬ ರುಚಿಯಾಗಿರ್ತದೆ. ಫ್ರೆಂಡ್ಸ್, ನೀವು ಕೂಡ ಒಂದು ಸರ್ತಿ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ. ಈ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಮಸಾಲೆ, ಅದನ್ನು ಎಲ್ಲವನ್ನು ಕೂಡ ಈ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಅದರಲ್ಲಿ ನೀರಿನಂಶ ಇದೆ, ಅದೆಲ್ಲವೂ ಕೂಡ ಹೋಗಬೇಕು. ಅದರ ಹಸಿ ವಾಸನೆ ಎಲ್ಲವೂ ಹೋಗಬೇಕು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೇವಲ್ಲ, ಹಸಿಯಾಗಿ ಇರುತ್ತದೆ. ಅದರ ಹಸಿ ವಾಸನೆ ಎಲ್ಲ ಹೋಗುವವರೆಗೆ ಒಂದು 4ರಿಂದ 5 ನಿಮಿಷ ನಾವು ಸಣ್ಣ ಉರಿಲೇ ಬೇಯಿಸ್ಕೊಳ್ಳೋದು. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ. ರುಚಿಗೆ ನಾವು ಈ ಮಸಾಲೆಗೆ ಉಪ್ಪು ಹಾಕ್ಕೊಂಡಿದ್ದೇವೆ. ಜೊತೆಗೆ ಈಗ ಅನ್ನಕ್ಕೆ ಉಪ್ಪು ಹಾಕ್ಕೊಳ್ಳುವ. ನೋಡಿ, ಹೀಗೇ ಒಂದು 5 ನಿಮಿಷ ಆಗುವಾಗ ನೋಡಿ ಮಸಾಲೆ ಗಟ್ಟಿ ಆಯಿತು. ಈಗ ಒಂದು 5 ನಿಮಿಷ ಹೀಗೆ ಫ್ರೈ ಮಾಡಿದ ಕೂಡಲೇ ಅದರಲ್ಲಿದ್ದ ನೀರಿನಂಶ ಎಲ್ಲ ಆರಿ ಹೋಗಿ ಮಸಾಲೆ ಗಟ್ಟಿ ಆಯಿತು ನೋಡಿ. ಇಷ್ಟ ಆಗಬೇಕು. ಇಷ್ಟ ಆದಮೇಲೆ ನಾವು ಇದನ್ನು ಅನ್ನದ ಜೊತೆಗೆ ಸೇರಿಸ್ಕೊಳ್ಳೋದು. ಇದು ಕೊತ್ತಂಬರಿ ಸೊಪ್ಪು ಜೀರಿಗೆ ಎಲ್ಲ ಹಾಕಿರೋದರಿಂದ ಒಂದು ಡಿಫ್ರೆಂಟ್ ಆದ ಟೇಸ್ಟ್ ಇರುತ್ತದೆ. ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಈಗ ಅನ್ನಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಆಮೇಲೆ ಬೇಕಾದರೂ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಅನ್ನಕ್ಕೆ ಈಗ ಉಪ್ಪು ಹಾಕ್ಕೊಂಡೆ. ಹಾಗೆ ಇಲ್ಲಿ ಹುಳಿ ಯಾವುದು ನಾವು ಬಳಸಿಲ್ಲ ಅಲ್ವಾ, ಅದಕ್ಕೆ ನಾನು ಲಿಂಬೆ ಹುಳಿ, ಒಂದು ಇಡೀ ಲಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು, ನೀವು ಅನ್ನ ಎಷ್ಟು ತಗೊಂಡಿದ್ದೀರಿ ಅದರ ಆಧಾರದ ಮೇಲೆ ನೀವು ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೋದು. ಇಲ್ಲಿಗ ನಾವು ಮಾಡ್ಕೊಂಡಿದ್ದೇವಲ್ಲ ಮಸಾಲೆ, ಫ್ರೈ ಮಾಡಿ ಇದನ್ನು ಅನ್ನಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು. ಇಲ್ಲಿ ಅನ್ನ ಉದುರಾಗಿ ಬಂದಿದೆ. ಹಾಗೆಯೇ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಸ್ವಲ್ಪ ಸಾಫ್ಟಾಗಿ ನಿಧಾನಕ್ಕೆ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಎಷ್ಟು ಚಂದ ಡಿಫ್ರೆಂಟ್ ಆದ ಒಂದು ಕಲರ್ ಬಂದಿದೆ ಅಲ್ವಾ, ಹಸಿರು ಮಸಾಲೆ ಚಿತ್ರಾನ್ನ. ಇದು ಮಧ್ಯಾಹ್ನದ ಊಟಕ್ಕೆ ಕೂಡ ಮಾಡ್ಕೊಳ್ಬೋದು. ಬೆಳಿಗ್ಗೆ ತಿಂಡಿಗೆ ಕೂಡ ನೀವು ರೈಸ್ ಐಟಮ್ ತಿಂತೀರಿ ಅಂತಾದರೆ ಮಾಡ್ಕೊಳ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಹೀಗೆಯೇ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್.